ಪ್ರತಿಷ್ಠಾಪಿಸಲೆಂದು ಜಪಾನಿನ ಚಕ್ರವರ್ತಿಯು ಬೋಧಿಸೇನ ಆಚಾರ್ಯನನ್ನು ಕರೆಸಿಕೊಂಡ. ಇವರನ್ನು ಅದೇ ಉದ್ಘಾಟನೆ ಮಾಡೋದಕ್ಕೆ ಕರೆಸ್ಕೊಂಡಿದ್ದರು ಅಲ್ಲಿ ಚಕ್ರವರ್ತಿ. ಇದೇ ನಾರಾ ನಗರದಲ್ಲಿ ಒಂದು ಗುಹ್ಯ ಸರಸ್ವತಿ ಮಂದಿರವಿದೆ. ಅದು ಸರಸ್ವತಿ ಮಂದಿರ, ಗುಹೆ ಮಂದಿರ ಅಂತಾರೆ. ಅದು ಇದೆ. ಜಪಾನಿನಲ್ಲಿ 75-90 ಜನ ಬೌದ್ಧ ಧರ್ಮೀಯರು, 70-80 ಜನ ಅಲ್ಲಿ ಬೌದ್ಧ ಧರ್ಮೀಯರೇ ಇದ್ದಾರೆ. ಅಲ್ಲಿ ಬೌದ್ಧ ಧರ್ಮ ಪ್ರಚಾರವಾಗುವ ವೇಳೆಗೆ ಅದು ಭಾರತದಲ್ಲಿ ಖಿಲವಾಗಿತ್ತು. ಅದು ಭಾರತದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಜಪಾನಿಯರಿಗೆ ಭಾರತ ಬುದ್ಧನ ಜನ್ಮಭೂಮಿಯಾದುದರಿಂದ ಪವಿತ್ರ ಕ್ಷೇತ್ರವಾಗಿದೆ. ಅದು ಭಾರತ ಜನ್ಮಭೂಮಿ ಆದ್ದರಿಂದ ಇದು ಪ್ರಸಿದ್ಧವಾಗಿದೆ, ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಬ್ಬ ಜಪಾನಿಯರು ಸ್ವಲ್ಪ ಕಾಲವಾದರೂ ಮಠದಲ್ಲಿ ಕಳೆಯುತ್ತಾರೆ. ಮಠದಲ್ಲಿ ಕಾಲ ಕಳೆದೇ ಹೋಗೋದು. ಈ ದೇಶದಲ್ಲಿ 80,000ಕ್ಕೂ ಹೆಚ್ಚು ಮಠ ಮಂದಿರಗಳಿವೆ. ಎಷ್ಟು 80,000ಕ್ಕಿಂತ ಹೆಚ್ಚು ಮಠ ಮಂದಿರಗಳು ಇದೆ. ಎಲ್ಲ ಮಂದಿರಗಳಲ್ಲಿ ಅರುಣೋದಯದ ಮುನ್ನವೇ, ಅರುಣೋದಯ ಅಂದರೆ ಸೂರ್ಯ ಹುಟ್ಟಕ್ಕೆ ಮೊದಲೇ ಅರುಣೋದಯ ಆಗುತ್ತೆ, ಮುನ್ನವೇ ಹೋಮಗಳು ನಡೆಯುತ್ತವೆ. ಅರುಣೋದಯಕ್ಕೆ ಮೊದಲೇ ಹೋಮ ನಡೆಯುತ್ತಂತೆ. ನಿತ್ಯ ಪೂಜೆಗಾಗಿ ಇವರು ಒಂದು ಪುಸ್ತಕ ಸಿದ್ಧಪಡಿಸಿದ್ದಾರೆ. ಅದಕ್ಕೆ ಮೊದಲೇ ಪುಸ್ತಕ ಇದೆ. ಪೂಜೆಗಾಗಿ ಇವರು ಒಂದು ಪುಸ್ತಕವನ್ನು ಏರ್ಪಡಿಸಿದ್ದಾರೆ. ಇದರ ಲಿಪಿ ನಾಗರಿಯಿಂದ ಜನಿಸಿದೆ ಈ ಭಾಷೆ. ದೇವನಾಗರಿ ಬರವಣಿಗೆಯಲ್ಲಿದೆ. ಇಲ್ಲಿನ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ತತ್ವಶಾಸ್ತ್ರ, ಬೌದ್ಧ ತತ್ವಜ್ಞಾನಗಳನ್ನು ಕಲಿಸಲಾಗುತ್ತದೆ. ಇಲ್ಲಿ ತತ್ವಶಾಸ್ತ್ರನೂ ಕಲಿಸ್ತಾರೆ, ಬೌದ್ಧ ತತ್ವಜ್ಞಾನಗಳನ್ನು ಇಲ್ಲಿ ಕಲಿಸ್ತಾರೆ. ಹೀಗೆ ಬದುಕಿನ ಯಾವ ಕ್ಷೇತ್ರವನ್ನು ಗಮನಿಸಿದರೂ ಭಾರತದ ಭವ್ಯ ಚೇತನ ವಿಕಸಿತ ರೂಪವನ್ನು ಜಪಾನಿನಲ್ಲಿ ಕಾಣಬಹುದು. ಯಾವುದೇ ಒಂದು ವಿಕಾಸಗೊಳ್ಳಬೇಕಾದರೂ ಇಲ್ಲಿ ನಾವು ಇವರನ್ನು ಕಾಣಬಹುದು.